ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಬಡಾವಣೆ ವಿಜಯನಗರ ಬಡಾವಣೆ. ಅದರ 13 ಕಿಲೋಮೀಟರ್ ದೂರದಲ್ಲಿರುವಂಥ ಊರಿನ ಆಚೆಯ ದೇವನೂರು ಬಡಾವಣೆಯಲ್ಲಿರುವ 3.16 ಎಕರೆ ಜಮೀನಿಗೆ ಪರ್ಯಾಯವಾಗಿ ಇಲ್ಲಿ 14 ನಿವೇಶನವನ್ನು ಪಡೆಯಲಾಗಿದೆ. ತಮ್ಮ 3.16 ಗುಂಟೆ ಎಕರೆ ಜಾಗವನ್ನು ಬಿಟ್ಟುಕೊಡಲಿಕ್ಕೆ 2021 ಅಕ್ಟೋಬರ್ 25ರಂದು ಒಪ್ಪುತ್ತಾರೆ. ಅದೇ ಆಧಾರದಲ್ಲಿ ನವೆಂಬರ್ 25ರಂದು ಜಾಗದ ಮಾಲೀಕತ್ವವನ್ನು ಮೂಡಾಕ್ಕೆ ಬಿಟ್ಟು ಕೊಡುತ್ತಾರೆ ಪಾರ್ವತಿಯವರು. ಖರ್ಗೆಯವರದು ಈ ದೇಶದಲ್ಲಿ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಬಿಲ್ಡಿಂಗ್ ಇದೆ, ಎಲ್ಲೆಲ್ಲಿ ಜಾಗ ಇದೆ, ಏನಿದೆ, ಸಾವಿರ ಕೋಟಿ ಆಸ್ತಿಯನ್ನು ಸಂಸತ್ತಿನ ಒಳಗಡೆನೆ ತೆರೆದಿಟ್ರಲ್ಲ ಮೋದಿಯವರು. ತನಗೆ ಆದ ಅವಮಾನ, ತನಗೆ ಆದ ಅವಗಣನೆ, ತಾನು ಹಗಲು ರಾತ್ರಿ ದುಡಿದು ಈ ಪಕ್ಷವನ್ನು ಸಂಘಟನೆ ಮಾಡಿ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನನಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಲಾಯಿತು. ಅವರ ಇಡೀದಾದಂಥ ಒಂದು ಸಾತ್ವಿಕ ರಾಜಕಾರಣದ, ಬಲಿಷ್ಠ ರಾಜಕಾರಣದ ನಾಯಕತ್ವದ ಒಂದು ಚರಿಷ್ಮಾ ಇತ್ತಲ್ಲ, ಆ ಚರಿಷ್ಮಾ ಈಗ ಧರೆಗುರುಳುತ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ನಾವು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಬಂದವರು, ನಾವು ಭ್ರಷ್ಟಾಚಾರವನ್ನು ಮಾಡುವುದೇ ಇಲ್ಲ ಅನ್ನುವಂಥ ಒಂದು ಹುಸಿಯಾದಂಥ ಪೋಸ್ ಕೊಡ್ತಾ 40% ಕಮಿಷನ್ನು, ಪೇ CM, ಹೀಗೆ ಪೋಸ್ಟರ್ ರಾಜಕೀಯ, ಕಮಿಷನ್ ತಗೊಂಡಂಥ BJPಯನ್ನು ಹಣಿಯುವ ರಾಜಕೀಯ, BJP ಅಂದರೆ ಭ್ರಷ್ಟಾಚಾರದ ಬ್ರಹ್ಮಾಂಡ ಕೂಪ ಅನ್ನುವ ರೀತಿಯಲ್ಲಿ ಚಿತ್ರಿಸಿ 2023ರಲ್ಲಿ ಪಂಚ ಬಿಟ್ಟಿ ಭಾಗ್ಯಗಳನ್ನು ಜನರಿಗೆ ತೋರಿಸಿ ಒಂದು ರೀತಿಯಲ್ಲಿ ಲಂಚ ಅನ್ನುವ ರೀತಿಯಲ್ಲಿ ಮತಕ್ಕಾಗಿ ಲಂಚ, ಸಂವಿಧಾನ ವಿರೋಧಿ, ಅದು ಜನಪ್ರತಿನಿಧಿ ಕಾಯ್ದೆ ವಿರೋಧಿ, ಈ ಎಲ್ಲ ಹಠಾಟೋಪಗಳನ್ನು ಮಾಡಿ ಕೊನೆಗೂ ಭರ್ಜರಿಯಾದಂಥ ಗೆಲುವನ್ನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹೊಂದಿತು. ಸುಭಿಕ್ಷ ಕರ್ನಾಟಕ, ಶಾಂತಿ ಕರ್ನಾಟಕ, ಧರ್ಮದ ಸಮನ್ವಯತೆಯ ಶಾಂತಿಯ ತೋಟವನ್ನು ಮಾಡ್ತೇವೆ, ಎಲ್ಲ ಬೊಗಳೆಗಳನ್ನು ಬಿಟ್ಟರು. ಯಾಕೆ ಈ ಬೊಗಳೆ ಎನ್ನುವ ಶಬ್ದವನ್ನು ನಾನು ಉಪಯೋಗಿಸ್ತಾ ಇದ್ದೇನೆ ಅಂತಂದರೆ, ಬಿಟ್ಟಿ ಭಾಗ್ಯಗಳಿಗೆ ಕಂಡೀಷನ್ ಅಪ್ಲೈ ಆಗ್ತಾ ಇದೆ. 60,000 ಕೋಟಿ ಬಿಟ್ಟಿ ಭಾಗ್ಯಕ್ಕೆ ಮೂಲಧನ ಎಲ್ಲಿ ಶೇಖರಿಸುವುದು ಅನ್ನುವ ಲೆಕ್ಕಾಚಾರಕ್ಕೆ ಎಲ್ಲ ಬಿಟ್ಟಿ ಭಾಗ್ಯಗಳಿಗೂ ಈಗ ಕೋತ ಮಾಡಲಾಗ್ತಾ ಇದೆ. ಕರೆಂಟನ್ನು ಬೇರೆ ರೀತಿಯಲ್ಲಿ ನಾವು ಏನನ್ನು ನೇರವಾಗಿ ಕಟ್ಟಬಹುದಿತ್ತೋ ಅದಕ್ಕೆ ಡಬಲ್ಲು ತ್ರಿಬಲ್ಲು ಕಟ್ಟಿಸಿಕೊಳ್ಳಲಾಗ್ತಾ ಇದೆ. ನೀರಿಗೆ ಬಿಲ್ಲು ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದಾರೆ. ಬಸ್ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಪೆಟ್ರೋಲ್ ರೇಟು ಈಗಾಗಲೇ ಜಾಸ್ತಿ ಆಗಿದೆ. ಬೆಲೆ ಏರಿಕೆಯ ಇಡೀ ಅಗ್ನಿಕುಂಡದಲ್ಲಿ ಕರ್ನಾಟಕ ಬೆಂದು ಬಸವಳ್ತಾ ಇದೆ. ಇದರ ಮಧ್ಯೆ ಈ ಹರಿಶ್ಚಂದ್ರನ ತುಂಡುಗಳು ಎಂತೆಂಥ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ವಾಲ್ಮೀಕಿ ನಿಗಮದ ಹೆಚ್ಚು ಕಮ್ಮಿ 200 ಕೋಟಿಯ ಹಗರಣ, ಅದು ದುಡ್ಡು ಟ್ರಾನ್ಸ್ಫರ್ ಮಾಡಿದ ಜಾಗಗಳನ್ನು ಬಾರನ್ನು ಬಿಟ್ಟಿಲ್ಲ, ಎಲ್ಲ ಅಕೌಂಟ್ಗಳಿಗೂ ದುಡ್ಡು. ಇಂಥ ಒಂದು ಬ್ರಹ್ಮಾಂಡ ಹಗರಣದ ಒಂದು ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು, ಅಹಿಂದ ಮುಖಂಡ, ದಲಿತರ ಆಶಾಕಿರಣ ಲೆಕ್ಕರಾಮಯ್ಯ, ಅನ್ನರಾಮಯ್ಯ 14ರಿಂದ 15 ಬಜೆಟನ್ನು ಮಂಡಿಸಿದವರು, ಈಗ ತನ್ನ ಪತ್ನಿ ಶ್ರೀಮತಿ ಪಾರ್ವತಮ್ಮ ಅವರ ಹೆಸರಿನಲ್ಲಿ ಸೈಟಿನ ಹಗರಣಕ್ಕೆ ಸಿಲುಕಿ ಹಾಕಿಕೊಂಡಿದ್ದಾರೆ. ಅದು ಎಲ್ಲಿ? ಮೈಸೂರಿನ ತನ್ನ ತವರು ಜಿಲ್ಲೆಯಲ್ಲಿ. ಅದು ಎಂಥ ಹಗರಣ ಅದು! ಅದನ್ನು ಇಡೀದಾಗಿ ನಿಮಗೆ ವಿವರಿಸ್ತಾ ಹೋದರೆ ಒಂದು ರಾಜಕೀಯ ಪ್ರಪಂಚದಲ್ಲಿ ಇಷ್ಟು ಸುಭಗತನದ ಒಂದು ರೀತಿಯಲ್ಲಿ ನಾನೇ ಭಾರತದ ಮುಂದಿನ ಪ್ರಧಾನಿ ಅನ್ನುವಂಥ ಪೋಸ್ ಕೊಡ್ತಾ ಸುಳ್ಳು ಹೇಳ್ತಾರೆ ಮೋದಿಯವರು. ಮೌತ್ಕಾ ಸೌದಾಗರ್ ಅಂತ ಹೇಳ್ತಾ ಅವರನ್ನು ಮೂದಲಿಸ್ತಾ ಇಡೀ 10 ವರ್ಷದಲ್ಲಿ ಮೋದಿಯವರು ಹೇಳಿದ್ದೇ ಸುಳ್ಳು. ಆದರೆ ಒಂದೇ ಒಂದು ಹಗರಣವಿಲ್ಲದೆ 10 ವರ್ಷವನ್ನು
ಅದ್ಭುತವಾಗಿ ಆಳಿದ್ದಾರೆ, ವಿಶ್ವವೇ ಮೆಚ್ಚಿದೆ. ಅಭಿವೃದ್ಧಿಯ ಹರಿಕಾರ ಅನ್ನುವಂಥ ಬಿರುದನ್ನು ಅಮೆರಿಕದಂಥ, ಚೀನಾದಂಥ ದೇಶಗಳೇ ಕೊಡ್ತಾ ಇದೆ. 8.2 GDP, ರಸ್ತೆಗಳು, ಜಲಮಾರ್ಗಗಳು, ಆಕಾಶ ಮಾರ್ಗಗಳು, ರೈಲ್ವೆ ನಿಲ್ದಾಣಗಳು, ವಿಮಾನ ನಿಲ್ದಾಣಗಳು ಎಷ್ಟು ಬೇಕು ಎಲ್ಲವನ್ನು ಟೈಮ್ ಬೌಂಡಲ್ಲಿ ಮಾಡ್ತಾ ಇದ್ದಾರೆ. ಒಂದೇ ಒಂದು ಇವರು ಎಲ್ಲವನ್ನೂ ಸುಳ್ಳು ಹೇಳ್ತಾರೆ. ಆ ರಾಹುಲ್ ಗಾಂಧಿ ಭಾಷಣದ ಎಲ್ಲ ಇದನ್ನು ನೀವು ನಮ್ಮಲ್ಲಿ ಅಭಯ ಮುದ್ರೆ ಅಂತ ಶಿವನ ಮಟ್ಟಿಗೆ ನೀವು ಹೋಲಿಸುವಾಗಿಯೇ ಇಲ್ಲ. ಅದರ ಜೊತೆಗೆ ಇವರು ನಮಾಜ್ ಮಾಡುವ ಮುದ್ರೆಯನ್ನು ಅಭಯ ಮುದ್ರೆ ಅಂತಂದರು. ಅದಲ್ಲವೇ ಅಲ್ಲ ಅದು. ಇಂಥ ರೀತಿಯ ಸುಳ್ಳುಗಳ ಸರಮಾಲೆಯಲ್ಲಿ ಕಾಂಗ್ರೆಸ್ಸು ಹತಾಶರಾಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಜನಮುಖಿ ಆಡಳಿತವನ್ನು ಕೊಡ್ತೇವೆ, ಈ ಸೋತ ಜನಾಂಗದ ಆಶಾಕಿರಣ ಆಗ್ತೇವೆ, ಬುಡಕಟ್ಟು ಜನಾಂಗವನ್ನು ಉದ್ಧಾರ ಮಾಡ್ತೇವೆ, ದಲಿತರನ್ನು ಉದ್ಧಾರ ಮಾಡ್ತೇವೆ ಇತ್ಯಾದಿ ಹೇಳ್ತಾ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣ, ಪಕ್ಷ ರಾಜಕಾರಣ, ಆಮೇಲೆ ಇಡೀ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೇಶದ ಕಾಂಗ್ರೆಸ್ಸಿಗೆ ATM, ಅದೇ ವಾಲ್ಮೀಕಿ ನಿಗಮದ ಆ ಒಂದು 200 ಕೋಟಿಯ ಹಣ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಗೆ ಇಲ್ಲಿಂದಲೇ ಹೋದದ್ದು. ಬಾರ್ಗಳಿಗೂ ಹಾಕು, ಅಕೌಂಟ್ಗಳಿಗೂ ಹಾಕು, ಅಲ್ಲೂ ಹಾಕು. ಇಂಥ ಒಂದು ವಿಚಿತ್ರವಾದಂಥ, ವಿಷಣ್ಣವಾದಂಥ, ಎಲ್ಲಿಯೂ ಹಿಂದೆ ನಡೆದೇ ಇದ್ದಂಥ ಭ್ರಷ್ಟಾಚಾರಗಳಲ್ಲಿ ಈಗಾಗಲೇ CBI ತನಿಖೆ, SIT ತನಿಖೆ, SIT ಮೂಲಕ ಸಾಕ್ಷ್ಯಗಳ ನಾಶ ಎಲ್ಲವೂ ನಡೀತಾ ಇರುವಂಥ ಈ ಹೊತ್ತಲ್ಲಿ ತವರು ಜಿಲ್ಲೆಯ ತನ್ನದೇ ಶ್ರೀಮತಿಯ ಹೆಸರು, ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಬಡಾವಣೆ ವಿಜಯನಗರ ಬಡಾವಣೆ, ಅದರ 13 ಕಿಲೋಮೀಟರ್ ದೂರದಲ್ಲಿರುವಂಥ ಊರಿನ ಆಚೆಯ ದೇವನೂರು ಬಡಾವಣೆಯಲ್ಲಿರುವ 3.16 ಎಕರೆ ಜಮೀನಿಗೆ ಪರ್ಯಾಯವಾಗಿ ಇಲ್ಲಿ 14 ನಿವೇಶನವನ್ನು ಪಡೆಯಲಾಗಿದೆ. ಅದು ಸಮಾನಾಂತರ ಸೈಟು ಅನ್ನುವ ಹೆಸರಿನಲ್ಲಿ. ಸಮಾನಾಂತರ ಸೈಟು ಅಂದರೆ ಅದಕ್ಕೊಂದು ವ್ಯಾಖ್ಯಾನ ಇದೆ, ಕಾಯ್ದೆ ಇದೆ. ಈಗ ನೀವು ಬೆಂಗಳೂರಿನಿಂದ ಎಲ್ಲೋ ನೆಲಮಂಗಲದ ಆಚೆ ಹಳ್ಳಿಯಲ್ಲಿ ನಿಮಗೊಂದು 2 ಎಕರೆ ಜಾಗ ಇದೆ, ಅದನ್ನು ಹೋಗಿ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಎಕ್ವೈರ್ ಮಾಡ್ತದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಪರ್ಯಾಯವಾಗಿ ಜಾಗವನ್ನು ಕೊಡಬೇಕು, ಸಮಾನಾಂತರದ ಜಾಗವನ್ನು ಕೊಡಬೇಕು. ಅದರಲ್ಲಿ 2-3 ಪ್ರಕಾರ ಇದೆ. ಒಂದು, ನಿಮಗೆ 100% 100% ಜಾಗವನ್ನೇ ಕೊಡ್ತೇವೆ ಸಮಾನಾಂತರವಾಗಿ, ಇಲ್ಲ 50-50 ಅನುಪಾತದಲ್ಲಿ ನಿಮಗೆ ಸಮಾನಾಂತರವಾಗಿ ಕೊಡ್ತೇವೆ. ಇಂತಹ ಹೊತ್ತಿನಲ್ಲಿ ಎಲ್ಲಿ ಕೊಡಬೇಕು? ನಿಮ್ಮದು ನೆಲಮಂಗಲದ ಆಚೆ ಯಾವ ಊರಲ್ಲಿದೆಯೋ ಆ ಊರಿನ ಸುತ್ತಮುತ್ತ ಬಡಾವಣೆಗಳು ಯಾವುದ್ಯಾವುದಿದೆ ಆ ಬಡಾವಣೆಯಲ್ಲಿ ಕೊಡಬೇಕು. ಒಂದು, ಇಲ್ಲ ನೆಲಮಂಗಲದ ಆಚೆಯ ಒಂದು X ಅನ್ನುವಂಥ ಬಡಾವಣೆಯಲ್ಲಿ ನಿಮ್ಮ ಒಂದು ಎಷ್ಟು ಎಕರೆ ಜಮೀನಿದೆಯೋ ಅಷ್ಟು ಎಕರೆಯನ್ನು ಅವರು ಏನು ಎಕ್ವೈರಿ ಮಾಡಿಕೊಂಡಿದ್ದಾರೆ, ಆ ಎಕ್ವೈರಿ ಮಾಡಿದ್ದಕ್ಕೆ ಸಮಾನಾಂತರವಾಗಿ ಅಲ್ಲೇ ಸೈಟನ್ನು ಕೊಡಬೇಕು. ಇದು ಸಮಾನಾಂತರವಾಗಿ ಸೈಟನ್ನು ಹಂಚುವ ಪದ್ಧತಿ. ಮತ್ತು ಅದೇ ಇಸವಿಯಲ್ಲಿ, ಅಂದರೆ ಸಮಾನಾಂತರ ಅಂದರೆ ಡೇಟು, ವರ್ಷ, ಅದರ ಒಂದು ಅಭಿವೃದ್ಧಿಯ ಒಂದು ರೀತಿ ನೀತಿ, ಆ ಬಡಾವಣೆ ಯಾವ ರೀತಿಯಲ್ಲಿದೆ, ಅದಕ್ಕೆ ಎಲ್ಲಿ ಸ್ಕ್ವೇರ್ ಫೀಟಿಗೆ ಎಷ್ಟು ರೇಟ್ ಇದೆ, ಆ ರೇಟಿಗೆ ಆ ಬಡಾವಣೆಯ ಒಂದು ತೂಕಕ್ಕೆ, ಆಕಾರಕ್ಕೆ, ಅಂಗಕ್ಕೆ ತಕ್ಕಾಗಿ ಅಲ್ಲಿ ಸಮಾನಾಂತರವಾಗಿ ಹಂಚುವುದು ಅಂತ ಅರ್ಥ. ದೇವನೂರು ಬಡಾವಣೆ ಆದದ್ದು ಯಾವಾಗ? 2001, 2002. ಅದಿರುವುದೆಲ್ಲಿ? ಬೆಂಗಳೂರಿನಿಂದ ಮೈಸೂರಿನಿಂದ 13 ಕಿಲೋಮೀಟ್ರು ದೂರದಲ್ಲಿ. ಅದೇ ವಿಜಯನಗರ ಬಡಾವಣೆ ಆದದ್ದು ಯಾವಾಗ? 1991, 92. ಅದು 4ನೇ ಹಂತ, 3 ಮತ್ತು 4ನೇ ಹಂತದಲ್ಲಿ ಇವರಿಗೆ 14 ನಿವೇಶನಗಳನ್ನು ಕೊಡಲಾಗಿದೆ. ಮೊದಲ 3ನೇ ಹಂತ 1991, 92ರಲ್ಲಿ ಆದರೆ ಮೂರನೇ ಹಂತ 1991, 92ರಲ್ಲಿ ಆದದ್ದಾದರೆ
4ನೇ ಹಂತ 1994ರಲ್ಲಾದದ್ದು. ನೀವು 10 ವರ್ಷ 11 ವರ್ಷ ಹಿಂದೆ ಆದಂಥ ಬಡಾವಣೆಯಲ್ಲಿ ಸಮಾನಾಂತರವಾದ ಸೈಟ್ ಕೊಡುವ ಹಾಗೆ ಇಲ್ಲ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಮ್ಮನವರಿಗೆ 2001-2ರಲ್ಲಿ ಆದಂಥ ದೇವನೂರು ಬಡಾವಣೆಯಲ್ಲಿರುವಂಥ 3.16 ಎಕರೆ ಜಾಗಕ್ಕೆ ಸಮಾನಾಂತರವಾಗಿ 50-50 ಅನುಪಾತದಲ್ಲಿ, ಅಂದರೆ ಅವ್ರದ್ದು ಟೋಟಲ್ ಎಷ್ಟಾಗುತ್ತೆ 71,000 ಚಿಲ್ಲರೆಯ ಸ್ಕ್ವೇರ್ ಫೀಟ್ ಬರುತ್ತೆ. ಇವರಿಗೆ 38,000 ಚಿಲ್ಲರೆ ಸ್ಕ್ವೇರ್ ಫೀಟನ್ನು ಕೊಡಲಾಗಿದೆ. ಸೊ ಈಗ ಇಲ್ಲಿ ಬಂದಿರುವಂಥ ಪ್ರಶ್ನೆ, ಸಮಾನಾಂತರ ಹಂಚಿಕೆ ಅಂದರೆ ಏನು? ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ, ಅದು ಅವರ ಅಣ್ಣನಿಂದ ಬಂದಂಥ ದಾನ ಕೊಟ್ಟಂಥ ಜಾಗ. ಈಗ ಅಣ್ಣಂದು ಸ್ವಯಾರ್ಜಿತ ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅದನ್ನು ದಾನಪತ್ರದ ಮೂಲಕ ಕೊಡಬಹುದೇ? ಗೊತ್ತಿಲ್ಲ. 2001-2ರಲ್ಲಿ ಈ ದಾನಪತ್ರದ ಮೂಲಕ ಕೊಟ್ಟಂಥ, 2010ರಲ್ಲಿ ಕೊಟ್ಟಂಥದ್ದು, 2009ರಲ್ಲಿ ಇವರೇ ಅಧಿಕಾರದಲ್ಲಿದ್ದರು. ಈಗ ಅಲ್ಲಿ ಗಂಗಯ್ಯ ಅನ್ನುವಂಥ RTI ಕಾರ್ಯಕರ್ತ ಹೇಳುವ ಪ್ರಕಾರ ಇವರದೇ ಆಗಿರಬಾರ್ದು ಜಮೀನು, ಯಾಕೆ? ಅದನ್ನು ಬಾವನೆಂಟ್ನಲ್ಲಿ ಹೆಸರಲ್ಲಿ ಅವರು ರಿಜಿಸ್ಟರ್ ಮಾಡಿರ್ಬೋದು, ಆಮೇಲೆ ಅದನ್ನು ದಾನಪತ್ರದ ಮೂಲಕ ಹೆಂಡತಿಗೆ ಕೊಡಿಸಿರ್ಬೋದು. ಈ ಥರದ ಒಂದು ವಾದವೂ ಇದೆ, ಅದು ಆಮೇಲಿನ ಪ್ರಶ್ನೆ. ಅಂಥ ಒಂದು 3.16 ಎಕರೆಗೆ ವಿಜಯನಗರ ಬಡಾವಣೆ, ಏಷ್ಯಾದ ಬಹಳ ಪ್ರತಿಷ್ಠಿತವಾದ ಬಡಾವಣೆ, 2021ರಲ್ಲಿ ಅವರಿಗೆ ಅಧಿಕೃತವಾಗಿ ಕೊಡುವಾಗ 2021ರಲ್ಲಿ ದೇವನೂರು ಬಡಾವಣೆಯಲ್ಲಿದ್ದದ್ದು 1,500ರಿಂದ 2,000 ಚದುರ ಅಡಿಗೆ ರೇಟು. ಆಗಲೇ ವಿಜಯನಗರದಲ್ಲಿ 8ರಿಂದ 9,000 ಚದುರ ಅಡಿಗೆ, 1,500ರಿಂದ 2,000 ಎಲ್ಲಿ, 6ರಿಂದ 7,000 ಡಿಫರೆನ್ಸ್ ಇರುವಂಥ ಹಾರ್ಟ್ ಆಫ್ ದ ಸಿಟಿ, ಏಷ್ಯಾದ ಬಹಳ ಪ್ರತಿಷ್ಠಿತ ಮತ್ತು ದೊಡ್ಡ ಬಡಾವಣೆ ವಿಜಯನಗರದಲ್ಲಿ ಇವರಿಗೆ ಸಮಾನಾಂತರ ಸೈಟನ್ನು ಕೊಟ್ಟದ್ದು ಹೇಗೆ? ಬೆಂಗಳೂರಿನ ಹೃದಯ ಭಾಗದಲ್ಲಿ ಕೊಟ್ಟದ್ದು, ಅದಕ್ಕೆ ಸಮಾನಾಂತರವಾಗಿ ಮೂಲ ಜಾಗ ಎಲ್ಲಿದೆ ನಿಮಗೆ? ಊರ ಆಚೆ, ಯಶವಂತಪುರವೋ ಅಲ್ಲಿ ಇಲ್ಲೋ ಯಾವುದೋ ಹಳ್ಳಿಯಲ್ಲಿದ್ದಂಥ ಜಾಗ. ಅದಕ್ಕೆ ನೀವು ಎಲ್ಲಿ ಕೊಡ್ತೀರಿ? ಜಯನಗರ ಬಡಾವಣೆಯಲ್ಲಿ ಕೊಡ್ತೀರಿ. ಇದು ಹೇಗೆ? ಇದು ಪ್ರಶ್ನೆ. ಅದರಲ್ಲೂ ನಿಮಗೆ ಆಶ್ಚರ್ಯ ಅಂದರೆ, ಇದ್ರ ಒಂದೊಂದಾಗಿ ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತಾನೆ, ಸ್ವಲ್ಪ ದೀರ್ಘ ಆಗ್ತದೆ, ನೀವು ಕೇಳಬೇಕು. ಯಾಕೆಂತಂದರೆ ಸಿದ್ದರಾಮಯ್ಯನವರು ನಾನು ಶುದ್ಧತೆಯ ಪರಂಪರೆಯ ಸಂಕೇತ, ದಕ್ಷ ಆಡಳಿತಗಾರ, ಬಡವರ ಪರ, ಬಡವರ ಬಂಧು, ಹಸಿದವರಿಗೆ ಅನ್ನ ಕೊಟ್ಟ ಅನ್ನರಾಮಯ್ಯ, ಈ ಎಲ್ಲ ಬಿರುದಾಂಕಿತ ಒಂದು ಹಿನ್ನೆಲೆಯಲ್ಲಿ ನೇರ ಮೋದಿಯವರಿಗೆ ಟಕ್ಕರ್ ಕೊಡುವಂಥ ಮಹಾನಾಯಕ ಆದದ್ರಿಂದ ನಾವು ಇದನ್ನು ವಿವರವಾಗಿ ಹೇಳಬೇಕಾಗತ್ತೆ. ಈಗ ಒಂದೊಂದಾಗಿ ಬರೋಣ. ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ಡಿ ಬ್ಲಾಕ್ನಲ್ಲಿ ಸರ್ವೆ ನಂಬರ್ 332, 331, 214, 215, ಈ ಬ್ಲಾಕಲ್ಲಿ 214, 213, ನಂಬರ್ 25 ಸಿ ಬ್ಲಾಕ್ 4 ಮತ್ತು 2ನೇ ಹಂತದಲ್ಲಿ ಸರ್ವೆ ನಂಬರು 1268, 1265, 5085, 1855, 1189, ಸರ್ವೆ ನಂಬರ್ 5ರಲ್ಲಿ, ಹೀಗೆ ಒಟ್ಟು 14 ನಿವೇಶನಗಳನ್ನು ಕೊಡಲಾಗಿದೆ. 14 ನಿವೇಶನಗಳನ್ನು ಹಂಚಲಾಗಿದೆ 50-50 ಅನುಪಾತದಲ್ಲಿ. ಅಂದರೆ ಅಲ್ಲಿ ಟೋಟಲ್ ಇರುವಂಥ 3.16 ಎಕರೆಗೆ ಆಗಬಹುದಾದಂಥ ಸ್ಕ್ವೇರ್ ಫೀಟು, ಅದರ 50% ಸ್ಕ್ವೇರ್ ಫೀಟನ್ನು ಇಲ್ಲಿ ಹಂಚಲಾಗಿದೆ. ಯಾಕೆಂತಂದರೆ ದೇವನೂರು ಬಡಾವಣೆಗೆ ನಮ್ಮ ಜಾಗವನ್ನು ನೀವು ಎಕ್ವೈರ್ ಮಾಡಿದ್ದೀರಿ, ಅದಕ್ಕೆ ಪರ್ಯಾಯವಾಗಿ ನಮಗೆ ಕೊಡಿ ಅಂತ ಈ ಒಂದು ವಾದದಲ್ಲಿ, ಈ ಅನುಪಾತದಲ್ಲಿ 14 ನಿವೇಶನವನ್ನು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಪಡ್ಕೊಳ್ಳಲಾಗಿದೆ. ಆವಾಗ ಮೂಡದ ಕಮಿಷನರ್ ಆಗಿದ್ದವರು 21ರಲ್ಲಿ ನಟೇಶ್ ಅವರ ಕಾಲದಲ್ಲಿ ಇದು ಆದದ್ದು. ಈಗ ಅದು ದೊಡ್ಡ ಒಂದು ಹಗರಣವಾಗಿ, ಯಾಕೆಂದರೆ 4,000 ಕೋಟಿ ಮೌಲ್ಯ ಬಾಳುವಂಥ ಆಸ್ತಿಯ ಹಗರಣ ಇದು.
ಸ್ವತಃ ಮುಖ್ಯಮಂತ್ರಿಗಳ ಬುಡದಲ್ಲಿ ಆದಂಥದ್ದು, ಸ್ವತಃ ಮುಖ್ಯಮಂತ್ರಿಗಳ ಪತ್ನಿಯ ಹೆಸರಲ್ಲಾದಂಥದ್ದು. ಇದನ್ನು ನಗಣ್ಯ ಅಂತ ಭಾವಿಸಬೇಕನೋ? ಇದನ್ನು ಮುಖ್ಯಮಂತ್ರಿಯವರು ಹೇಳಿದಾಗೆ ಸಮಾನಾಂತರವಾಗಿ ಹಂಚಿದ್ದು ಹೇಳಬೇಕೇನೋ? ಹಾರ್ಟ್ ಆಫ್ ದ ಸಿಟಿಯಿಂದ 13 ಕಿಲೋಮೀಟರ್ ದೂರದಲ್ಲಿರುವಂಥ ಊರಾಚೆಯ ಸೈಟು, 1,500-2,000 ರೂಪಾಯಿ ರೇಟು. ಆವಾಗಲೇ ಇಲ್ಲಿ 8,000 - 9,000 ರೇಟು. ಈಗ 8,000 - 12,000 - 14,000 ರೇಟ್ ಇದೆ. ಅಲ್ಲಿಗ 2,000 - 4,000 ರೇಟ್ ಇದೆ ದೇವನೂರು ಲೇಔಟಲ್ಲಿ. ಎಷ್ಟು ಡಿಫ್ರೆನ್ಸ್ ಇದೆ? ಸಮಾನಾಂತರ ಆಗೋದು ಹೇಗೆ ಅದು? ಅಷ್ಟಕ್ಕೂ ಮೂಡಾದಲ್ಲಿ ಪಕ್ಕಾ ನಿರ್ಣಯ ಆಗಿದೆಯೇ? ಆಗಿಲ್ಲ. ಅಲ್ಲಿಗೂ ಬರ್ತೇನೆ. ಪಾರ್ವತಮ್ಮನವರಿಗೆ ಈ 3.16 ಎಕರೆ ದೇವನೂರು ಬಡಾವಣೆಯಲ್ಲಿ ಬಂದದ್ದು ನಾನು ಆಗಲೇ ಹೇಳಿದಾಗೆ ಅವರ ಅಣ್ಣ ಮಲ್ಲಿಕಾರ್ಜುನ ಅವರು ದಾನಪತ್ರದ ಮೂಲಕ ಕೊಡ್ತಾರೆ. ಆವಾಗ ಅದನ್ನು ಮೂಡ ಎಕ್ವೈರೆ ಮಾಡಿಕೊಳ್ತದೆ. ಎಕ್ವೈರೆ ಮಾಡಿಕೊಂಡಾಗ ಪಾರ್ವತಮ್ಮನವರಿಗೆ 2010ನೇ ಇಸ್ವಿಯಲ್ಲಿ ಇದನ್ನು ಕೊಟ್ಟದ್ದು ಅಣ್ಣ. ಇದು ಈ ಪ್ರಕರಣ ನಡೆದು ಯಾವಾಗ? 2021ರಲ್ಲಿ. ಸೊ ಇದರ ಮುಂದುವರೆದ ಭಾಗ ಹೇಗಿದೆ ಅಂತಂದರೆ 2014 ಜೂನ್ 23ರಂದು ಸಿದ್ದರಾಮಯ್ಯನವರ ಪತ್ನಿ ಮೈಸೂರಿನ ಮೂಡಕ್ಕೆ ಒಂದು ಅರ್ಜಿಯನ್ನು ಕೊಡ್ತಾರೆ. ನೀವೇನು ದೇವನೂರು ಬಡಾವಣೆಯಲ್ಲಿ ನನ್ನ ಜಾಗವನ್ನು ಎಕ್ವೈರ್ ಮಾಡಿಕೊಂಡಿದ್ದೀರಿ, ಅದಕ್ಕೆ ನನಗೆ ಪರಿಹಾರ ಕೊಡಿ. ಆವಾಗ 2014 ಡಿಸೆಂಬರ್ 15ರಂದು ಅಭಿವೃದ್ಧಿ ಆಗದಿರುವ, ಅಂದರೆ ನಾನು ಆಗಲೇ ಹೇಳಿದಾಗೆ ಇದು ಊರು ಹೊರಗಿನ ಜಾಗ, ಇನ್ನೂ ಅಭಿವೃದ್ಧಿ ಆಗಿಲ್ಲ, ರೇಟು ಕಡಿಮೆ, ಈ ಎಲ್ಲ ಅಂದಾಜಿನ ಮೇರೆಗೆ ಸಮಾನಾಂತರವಾಗಿ, ಅಂದರೆ ಈ ದೇವನೂರು ಬಡಾವಣೆಗೆ ಹೊಂದುವ ಬಡಾವಣೆಯಲ್ಲಿ 100% ಜಾಗವನ್ನು ಪಾರ್ವತಮ್ಮನವರಿಗೆ ಕೊಡಬಹುದು, ಮುಖ್ಯಮಂತ್ರಿಯವ್ರ ಮಿಸಸ್ಸಿಗೆ. ಏನೂ ಸಮಸ್ಯೆ ಇಲ್ಲ ಅಂಥೇಳಿ ಮೂಡಾದಲ್ಲಿ ನಿರ್ಧಾರ ಆಗತ್ತೆ. ಆದರೆ ಪಾರ್ವತಿ ಅವರು ಜಮೀನಿನ ಪರಿಹಾರವಾಗಿ ಭೂಮಿಯನ್ನೇ ನೀಡಲಿಕ್ಕೆ ಹೊರಟಂಥ ಮೂಡಾದ ನಿರ್ಣಯವನ್ನು ಅವರು ಒಪ್ಪುವುದಿಲ್ಲ. ಅವರು ನನಗೆ ಅದು ಬೇಡ, ನನಗೆ ಅಭಿವೃದ್ಧಿ ಹೊಂದಿರುವ ಜಾಗದಲ್ಲೇ ಕೊಡಿ, ಬೇಕಾದರೆ 50-50 ಮಾಡಿ. 71,457 ಸ್ಕ್ವೇರ್ ಫೀಟ್ ಆಗುತ್ತೆ 3 ಎಕರೆ 16 ಗುಂಟೆಗೆ. ನನಗೆ ನೀವು ಅದರ ಅರ್ಧ ಭಾಗವನ್ನು ಕೊಡಿ, ಅಂದರೆ 38,284 ಚದರಡಿ. ಅದನ್ನು ಕೊಟ್ಟರು ಸಾಕು, ಆದರೆ ನನಗೆ ಅಭಿವೃದ್ಧಿ ಹೊಂದಿದ ಜಾಗದಲ್ಲೇ ಬೇಕು. ಆವಾಗ ಈ ಬಗ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತೆ ಸಭೆಯನ್ನು ನಡೆಸ್ತದೆ. ಆಗಿನ ಪ್ರಾಧಿಕಾರದ ಆಯುಕ್ತರು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಅಲ್ಲಿ ಭಾಗವಹಿಸ್ತಾರೆ. ಅವರಿಗಾಗ ನಾವು ಕೊಡಬೇಕಾದಂಥ 100% ಅನುಪಾತದಲ್ಲಿ 71,457, ಅವರಿಗೆ 50-50 ಅನುಪಾತವನ್ನು ಕೇಳ್ತಾ ಇದ್ದಾರೆ. 38,284 ಚದರ ಅಡಿಯನ್ನು ನಾವು ಅವರಿಗೆ ಕೊಡಬೇಕು. ಅದನ್ನು ನಾವು ಕೊಡಬಹುದು. ಎಲ್ಲಿ ಕೊಡಬಹುದು ಅನ್ನೋದಕ್ಕೆ ನಾವು ಒಂದು ಚಿಂತನೆಯನ್ನು ಮಾಡಲಾಗಿದೆ ಅಂತ ನೋಟ್ ಹಾಕಿದರಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ. ನೆನಪಿರಲಿ ನಿಮಗೆ, ಅವತ್ತಿನ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ. ಪಾರ್ವತಮ್ಮನವರು ಕೇಳಿದ್ದಾರೆ, ಮೂಡಾದ ಸಭೆಯಲ್ಲಿ ಕೊಡಬಹುದು ಅಂತ ಒಂದು ಚರ್ಚೆ ಆಗಿದೆ, ಆದರೆ ಕೊಡಬಹುದು ಅಂತ ತೀರ್ಮಾನ ಆಗಿಲ್ಲ. ದಿಸ್ ಇಸ್ ದ ನೋಟೆಡ್ ಪಾಯಿಂಟ್. ಆಯಿತಾ? ಆಮೇಲೆ ನಟೇಶ್ ಅವರೇ ಸ್ವತಃ ಈ ಕೊಡಬಹುದು ಅನ್ನುವ ನಿರ್ಧಾರವನ್ನು ತಗೊಳ್ತಾರೆ, ಕಾಗದ ಪತ್ರವನ್ನು ಮಾಡ್ತಾರೆ, ತನ್ನ ಸ್ವಂತ ಸಹಿಯನ್ನು ಹಾಕ್ತಾರೆ. ಇದು ಬಹಳ ಅದ್ಭುತವಾದಂಥ ಆಶ್ಚರ್ಯ. ಇದು ಹಗರಣದ ಮೂಲ ಬೀಜ. ಭೈರತಿ ಸುರೇಶ್ ಅವರು ಈ ಇಲಾಖೆಯ ಮಂತ್ರಿ 50-50% 50-50 ಅನುಪಾತದಲ್ಲಿ ಜಾಗವನ್ನು ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿದ್ದಕ್ಕೆ ಎಲ್ರಿ 50-50, ಎಲ್ಲಿ 50-50 ಅಂತ ಕೇಳಿದ್ದಾರೆ. ಈಗ ಅದರ ಮೇಲೂ ಚರ್ಚೆ ಆಗಬೇಕೀಗ. 50-50ಯೂ ಅಲ್ಲವೇ ಅದು ಪ್ರಶ್ನೆ. ಹಾಗಾಗಿ 2017 ಡಿಸೆಂಬರ್ 30ರಂದು 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಆಗಿ ಹೋಗುತ್ತದೆ. ನಿರ್ಣಯ ಯಾರ ನಿರ್ಣಯ ನೇತೃತ್ವದಲ್ಲಿ? ಕಮಿಷನರ್ ನಟೇಶ್ ಅವರ ನೇತೃತ್ವದಲ್ಲಿ. ಸಾಮೂಹಿಕವಾಗಿ ಸಭೆಯಲ್ಲಿ ತೀರ್ಮಾನ ಆಗಿಲ್ಲ,
ನಿರ್ಣಯಾತ್ಮಕವಾಗಿ ಯಾವುದೇ ತೀರ್ಮಾನವೂ ಆಗಿಲ್ಲ. ಅದಕ್ಕೆ ದಾಖಲೆಗಳಿದೆ. 2021 ಅಕ್ಟೋಬರ್ 25ರಂದು ನಿವೇಶನವನ್ನು ಕೊಡಲು, ಅಂದರೆ ದೇವನೂರು ಬಡಾವಣೆಯಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಎಕ್ವೈರ್ ಮಾಡಿಕೊಂಡಿದ್ರು. ಅದಕ್ಕೆ ಪರಿಹಾರವನ್ನು ಕೊಡದೇ ಇರೋದ್ರಿಂದ ಇವರೇನು ಅಬ್ಜೆಕ್ಷನ್ ಹಾಕಿದರು. ಆ ಅಬ್ಜೆಕ್ಷನ್ನ ನಂತರ ಇಷ್ಟೆಲ್ಲ ಮೀಟಿಂಗ್ಗಳು ಇತ್ಯಾದಿಗಳು ಏನಾಯಿತು, ಅದನ್ನೆಲ್ಲ ಆಧರಿಸಿ ನಟೇಶ್ ಅವರ ನೇತೃತ್ವದಲ್ಲಿ ನಾವು ನಿಮಗೆ ವಿಜಯನಗರ ಬಡಾವಣೆಯಲ್ಲಿ 50-50 ಅನುಪಾತದಲ್ಲಿ 38,284 ಚದರಡಿಯ 14 ಸೈಟನ್ನು ಕೊಡಲಿಕ್ಕೆ ಒಪ್ಪಿದ್ದೇವೆ ಅಂತ ಅವರು ತೀರ್ಮಾನ ತಗೊಂಡಿದ್ದಾರೆ ಏಕಾಏಕಿಯಾಗಿ. ಆ ತೀರ್ಮಾನಕ್ಕೆ ಬದ್ಧರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯವರು ತಮ್ಮ 3.16 ಗುಂಟೆ ಎಕರೆ ಜಾಗವನ್ನು ಬಿಟ್ಟುಕೊಡಲಿಕ್ಕೆ 2021 ಅಕ್ಟೋಬರ್ 25ರಂದು ಒಪ್ಪುತ್ತಾರೆ. ಅದೇ ಆಧಾರದಲ್ಲಿ ನವೆಂಬರ್ 25ರಂದು ಜಾಗದ ಮಾಲೀಕತ್ವವನ್ನು ಮೂಡಕ್ಕೆ ಬಿಟ್ಟು ಕೊಡುತ್ತಾರೆ ಪಾರ್ವತಿಯವರು. ಇಲ್ಲಿಗೆ ಒಂದು ಕಥನ ಮುಗಿತಾ. ಆ ನಂತರ ಪರಿತ್ಯಾಜನ ಪತ್ರದ ಮೂಲಕ ಆ ಜಾಗವನ್ನು ಅವರು ಬಿಟ್ಟುಕೊಟ್ರು ಅನ್ನೋದು ಮತ್ತೆ ಮುಂದೆ ಉಲ್ಲೇಖ ಆಗ್ತದೆ. 2002ರಲ್ಲಿ ದೇವನೂರು ಬಡಾವಣೆ ನಿರ್ಮಾಣ ಆಗತ್ತೆ. 178 ಸೈಟ್ಗಳು, 400 ಕೋಟಿ ವೆಚ್ಚದಲ್ಲಿ, ಕನಿಷ್ಠ 20/30 ಸೈಟು ಮತ್ತು 50/80 ಗರಿಷ್ಠ ಸೈಟು. ಆವಾಗ ಆ ಒಂದು ಇದರ ಜಾಗದಲ್ಲಿದ್ದಂಥ ತನ್ನ ಜಾಗವನ್ನು ಬಿಟ್ಟುಕೊಟ್ಟದ್ದಕ್ಕೆ ಸಮಾನಾಂತರವಾಗಿ 1991, 92 ಮತ್ತು 94ರ ಅವಧಿಯಲ್ಲಿ ಆದಂಥ ಪ್ರತಿಷ್ಠಿತ ಬಡಾವಣೆ ವಿಜಯನಗರದಲ್ಲಿ 14 ಸೈಟನ್ನು ಮೂಡಾದಲ್ಲಿ ಯಾವುದೇ ಒಮ್ಮತ ಇಲ್ಲದೇ, ಮೂಡಾದ ಅಧ್ಯಕ್ಷರು ಸದಸ್ಯರ ಸಮಕ್ಷಮದಲ್ಲಿ ಯಾವುದೇ ನಿರ್ಣಯವನ್ನು ಕೈಗೊಳ್ಳದೇ 2021ರಲ್ಲಿ ನಟೇಶ್ ಅವರು, ಕಮಿಷನರ್ ನಟೇಶ್ ಅವರು ಏಕಾಏಕಿಯಾಗಿ ತನ್ನ ಸಿಗ್ನೇಚರು, ತನ್ನ ಅಧಿಕಾರವನ್ನು ಬಳಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರಿಗೆ 14 ಸೈಟು 38,284 ಚದುರ ಅಡಿಯನ್ನು ಬಿಟ್ಟುಕೊಡ್ತಾರೆ. 21ರಲ್ಲಿ ಅದರ ಬೆಲೆ 2,000ದಿಂದ 3,500, 4,000ವರೆಗಿತ್ತು. ದೇವನೂರು ಬಡಾವಣೆಯ ಇವರ 3.16 ಎಕರೆ ಜಮೀನದ್ದು ಚದರ ಅಡಿಗೆ ನೀವು ಅದನ್ನು ಲೆಕ್ಕ ಹಾಕ್ಕೊಳ್ಳಿ. ಆದರೆ ಆಗಲೇ 21ರಲ್ಲಿ 8ರಿಂದ 10,000. ಈಗ ಅದರಲ್ಲಿ ರೇಟು 14,000ಕ್ಕೂ ಮಿಕ್ಕಿದೆ ಚದರಡಿಗೆ. ಎಲ್ಲಿಂದ ಎಲ್ಲಿಗೆ? ಊರ ಹೊರಗಿನ ಜಾಗಕ್ಕೆ. ಇವತ್ತಿಗೂ ಈಗ ಗಂಗಯ್ಯವರು RTI ಗಂಗರಾಜು ಹೇಳುವ ಪ್ರಕಾರ ಏನು, ನೀವು ಸಮಾನಾಂತರ ಅಂದರೆ ಏನು, ಈ ಪ್ರಶ್ನೆ ಮುಖ್ಯವಾಗಿ ಈಗ ಪ್ರಶ್ನಿಸಬೇಕಾಗಿದೆ. ದೇವನೂರು ಬಡಾವಣೆಗೆ ಸಮಾನಾಂತರವಾಗಿ ಅಂದರೆ ಅಲ್ಲಿಯ ಚದರಡಿಗೆಯ ರೇಟು, ಅಲ್ಲಿಯ ಅಭಿವೃದ್ಧಿಶೀಲತೆ ಮತ್ತು ಅದರ ಹಾರ್ಟ್ ಆಫ್ ದ ಸಿಟಿ ಮೈಸೂರಿನಿಂದ ಇರುವ ದೂರ, ಇವೆಲ್ಲವನ್ನು ಗಮನಿಸಿದರೆ ನೀವು ದೇವನೂರು ಬಡಾವಣೆಯಲ್ಲೇ ಈಗಲೂ ಸೈಟ್ಗಳಿದೆ. ನೀವು ಅಲ್ಲಿ ಯಾಕೆ ಕೊಟ್ಟಿಲ್ಲ? 2,000-3,000 ರೂಪಾಯಿನಲ್ಲಿ, 8,000 9,000 ರೂಪಾಯಿಯಲ್ಲಿ, 2,000ದಿಂದ 4,000 ರೂಪಾಯಿ ಇವತ್ತಿನಲ್ಲಿ, 8ರಿಂದ 14,000, 10ರಿಂದ 14,000 ರೂಪಾಯಿ ಒಂದು ಚದರ ಅಡಿಯ ರೇಟ್ ಎಲ್ಲಿ? ಸಮಾನಾಂತರ ಸೈಟು ಅಂದರೆ ಕಾನೂನಾತ್ಮಕವಾಗಿ ಏನು ಅಂದರೆ, ಒಂದೋ ಅದೇ ಸೈಟಲ್ಲಿ ನೀವು ಪ್ರತ್ಯೇಕ ಸೈಟನ್ನು ಕೊಡಬೇಕು, ಒಂದು. ಎರಡನೇದಿಲ್ಲದೆ ಇದ್ದರೆ ಅದಕ್ಕೆ ಹತ್ತಿರದಲ್ಲಿರುವಂಥದ್ದು ಮೈಸೂರಾದರೆ, ಮೈಸೂರಿನ ದೇವನೂರು ಬಡಾವಣೆಗೆ ಹತ್ತಿರದಲ್ಲಿರುವಂಥದ್ದು ಯಾವುದು? ಲಲಿತಾದ್ರಿಪುರ, ಅಂಚೆ ಬಡಾವಣೆ, ಸಾತಗಳ್ಳಿ ಬಡಾವಣೆ, ಇವೆಲ್ಲವೂ ದೇವನೂರು 3ನೇ ಹಂತದ ಬಡಾವಣೆಗೆ ಹತ್ತಿರದಲ್ಲಿರುವಂಥದ್ದು. ಸಮಾನಾಂತರ ಅಭಿವೃದ್ಧಿ ಮತ್ತು ಅದರ ಸ್ವರೂಪವನ್ನು ಹೊಂದಿದ್ದಂಥದ್ದು ಮೂಡವೇ ಮಾಡಿರುವಂಥ ಬಡಾವಣೆಗಳು. ನೀವು ಇಲ್ಲಿ ಕೊಡಬಹುದಾಗಿತ್ತು, ಕೊಟ್ಟಿಲ್ಲ. ಯಾಕೆ? ಅಭಿವೃದ್ಧಿ ಹೊಂದಿದ, ಅದರಲ್ಲೂ ಏಷ್ಯಾದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಮುಖ್ಯಮಂತ್ರಿಯವರ ಪತ್ನಿ ಅನ್ನುವ ಕಾರಣಕ್ಕೆ ಕೊಟ್ರೇನೋ. 50-50 ಅನುಪಾತ, ಅದು ಕಾನೂನಿನ ಪ್ರಕಾರ ಅಧಿಕೃತ ಅಲ್ಲ. ಆಮೇಲೆ 50-50 ಅನುಪಾತದಲ್ಲಿ ಈ ವಿಜಯನಗರ ಬಡಾವಣೆಯಲ್ಲಿ ನಾವೇನು ಕೊಟ್ಟಿದ್ದೇವೆ ಅಂತ ಕಾಗದ ಪತ್ರವನ್ನು ಮಾಡಿದ್ದಾರೆ ಕಮಿಷನರ್ ನಟೇಶ್.
ಅದು ಕೂಡ ಅಲ್ಲಿಯ ಮೂಡಾದ ಸಭೆಯಲ್ಲಿ ಒಪ್ಪಿತಾದಂಥದ್ದಲ್ಲ, ನಿರ್ಣಯ ಆಗಿಲ್ಲ. ಚರ್ಚೆಯ ಹಂತದಲ್ಲಿದ್ದಾಗಲೇ ಇವರು ಏಕಾಏಕಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇದು ಮಹಾಭ್ರಷ್ಟಾಚಾರ ಅಲ್ಲದೆ ಇನ್ನೇನು. 4,000ಕ್ಕೂ ಹೆಚ್ಚು ಕೋಟಿ ಹಗರಣ. ಇಲ್ಲಿ ನೋಡಿದರೆ ವಾಲ್ಮೀಕಿ ನಿಗಮದಲ್ಲಿ 100-200 ಕೋಟಿ ಮಂಗಮಾಯ. ಆಮೇಲೆ ಪಂಚರಾಜ್ಯ ಚುನಾವಣೆಯಲ್ಲಿ ತೆಲಂಗಾಣಕ್ಕೆ ಹೋದ ದುಡ್ಡೆಷ್ಟು? ರಾಜ್ಯದಲ್ಲಿ ಬರ, ರಾಜ್ಯದಲ್ಲಿ ದಿವಾಳಿಯ ಹಂತಕ್ಕೆ ಬಂದಿದೆ ಸರ್ಕಾರ. ಆದರೂ ಕೂಡ ಈ ಆಕ್ಸಿಡೆಂಟ್ ಆಗ ಹೆಣದ ಕಿವಿಯಲ್ಲಿದ್ದ ಓಲೆ, ಕೈಯಲ್ಲಿದ್ದ ಉಂಗುರ, ಕೈಯಲ್ಲಿದ್ದ ಕಡಗ ಎಲ್ಲ ಕದ್ಕೊಂಡು ಹೋಗುವಂಥ ನೀಚರನ್ನು ನೋಡಿದ್ದೇವಲ್ಲ ನಾವು. ಹಾಗೆಯೇ ಇಲ್ಲಿ ಬಡವರ ಬದುಕು ಬಾಣಲೆಗೆ ಬಿದ್ದಿದೆ, ಬೆಲೆ ಏರಿಕೆ ಗಗನಕ್ಕೇರ್ತಾ ಇದೆ. ಇವರ ಬಿಟ್ಟಿ ಭಾಗ್ಯವನ್ನು ಕೊಡಲಿಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಲಾಗ್ತಾ ಇದೆ. ಎಲ್ಲ SC/ST ಇಂದ OBC ಇಂದ ಹಿಡಿದು ಎಲ್ಲರಿಂದ ಎಲ್ಲ ಫಂಡ್ಗಳಿಂದಲೂ ದುಡ್ಡನ್ನು ಕದಿಯಲಾಗ್ತಾ ಇದೆ. ಏಕಾಏಕಿ ಹಿಂದೆ ಮುಂದೆ ನೋಡ್ದೇನೆ ವೋಟ್ ಬ್ಯಾಂಕ್ ರಾಜಕಾರಣ, ತುಷ್ಟೀಕರಣ ರಾಜಕಾರಣಕ್ಕೆ ದೇ ಆರ್ ಮೈ ಬ್ರದರ್ಸ್, ದೇ ಆರ್ ಅವರ್ ಬ್ರದರ್ಸ್ ಅಂತೇಳಿ ಅವ್ರಿಗೆ ಏಕದಮ್ ಇದ್ದ ಹಣವನ್ನೆಲ್ಲ ಹಂಚಲಾಗ್ತಾ ಇದೆ. ಬಾಯಲ್ಲಿ ಹೇಳುವುದೆಲ್ಲ ವೇದಗಳು, ಬಾಯಲ್ಲಿ ಹೇಳುವುದೆಲ್ಲ ಸತ್ಯಸಂಧತೆಯ ಮಾತುಗಳು. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ನಡೆಯ ಒಳಗಡೆ ಎಷ್ಟು ಭ್ರಷ್ಟಾಚಾರ ಅಡಗಿದೆ ಅನ್ನೋದು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಸಿದ್ದರಾಮಯ್ಯನವರೇ ಸಮಾನಾಂತರವಾಗಿ 50-50 ಅನುಪಾತದಲ್ಲಿ ಹಂಚಿದ ಭೂಮಿ ತೆಗೆದುಕೊಂಡಂಥ ಸೈಟು, ಅಲ್ಲಿ 3.16 ಎಕರೆ ಜಮೀನಿಗೆ ಸಮಾನಾಂತರವಾಗಿ ಕೊಡಲ್ಪಟ್ಟದ್ದು BJP ಸರ್ಕಾರದಲ್ಲೇ ಆದದ್ದು. ಯಾವ ಸರ್ಕಾರದಲ್ಲೇ ಆಗಿರಲಿ, ಅದು ನಿಮ್ಮ ಪ್ರಭಾವದಿಂದಲೇ ಆಗಿರೋದು. ನಿಮಗಲ್ಲದೇ ಬೇರೆಯವ್ರಿಗೆ ಯಾರಾದರೂ ಇದಾಗುತ್ತಿತ್ತೇನೋ? ಇದೇ ಇವತ್ತು TV ವಾಹಿನಿಯಲ್ಲಿ ನಾನು ನೋಡ್ತಾ ಇದ್ದೇನೆ. ವಿಜಯನಗರದ ಇದೇ ಬಡಾವಣೆಯಲ್ಲಿ 65 ವರ್ಷದ ಹೆಣ್ಮಗಳು 24 ವರ್ಷದಿಂದ ಅರ್ಜಿ ಹಾಕಿ ಕಾದು ಕೊನೆಗೂ ಸೈಟ್ ಸಿಗದೇನೆ ಹಣವನ್ನು ವಾಪಸ್ ತಗೊಂಡಿದ್ದೇನೆ ಅಂತ ಅಲ್ಲಿ ಅಳ್ತಾ ಇದ್ರು. ಆಮೇಲೆ ಇನ್ನೊಂದು 30 ಸೈಟು ಆ ಬಡಾವಣೆಯಲ್ಲಿ ಹಂಚಿಕೆ ಆಗಿದೆ. 10 ವರ್ಷದ ನಂತರ ಅವ್ರಿಗೆ ಗೊತ್ತಾಗಿದೆ ಅದು ಅರಣ್ಯ ಇಲಾಖೆಯ ಭೂಮಿ ಮತ್ತು ಅಲ್ಲಿ ನಿಮಗೆ ಕಾಲಿಡ್ಲಿಕ್ಕೂ ಅವರು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಸಮಾನಾಂತರವಾಗಿ ಯಾವ ಸೈಟನ್ನು ಕೊಟ್ಟಿಲ್ಲ ಇನ್ನೂವರೆಗೂ. 10-11 ವರ್ಷ ಆಗಿದೆ. ಆದರೆ ಏಕಾಏಕಿ ಮುಖ್ಯಮಂತ್ರಿಗಳ ಪತ್ನಿ ಅನ್ನುವ ಕಾರಣಕ್ಕಾಗಿ, ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಮಹಾನ್ ಸರ್ವತೋಮುಖ ಸರ್ವಶ್ರೇಷ್ಠ ನಾಯಕ ಅನ್ನುವ ಕಾರಣಕ್ಕಾಗಿ, ಪ್ರಭಾವಿ ರಾಜಕಾರಣಿ ಅನ್ನುವ ಕಾರಣಕ್ಕಾಗಿ ಎಲ್ಲ ಕಾನೂನನ್ನು ಗಾಳಿಗೆ ತೂರಿ ಮೂಡಾದ ಸಭೆಯಲ್ಲಿ ಒಮ್ಮತದ ನಿರ್ಣಯವನ್ನು ತೆಗೆದುಕೊಳ್ಳದೇನೆ, ಸಮಾನಾಂತರ ಅಂತಂದರೆ ದೇವನೂರು ಜಾಗದ ಯೋಗ್ಯತೆಗೆ ತಕ್ಕಾಗಿ ಅದರ ಅಕ್ಕಪಕ್ಕದಲ್ಲಿ ಕೊಡಬೇಕಾದಂಥ ಜಾಗ. ಆದರೆ ನೀವು 13 ಕಿಲೋಮೀಟರ್ ವ್ಯತ್ಯಾಸದಲ್ಲಿರುವಂಥ ಪ್ರತಿಷ್ಠಿತವಾದಂಥ ವಿಜಯನಗರ ಬಡಾವಣೆಯಲ್ಲಿ 14 ಸೈಟು, 14 ಸೈಟುಗಳನ್ನು ಪಡೆದಿದ್ದೀರಿ ಅಂತಾದರೆ ಸಾರ್ವಜನಿಕ ಜೀವನದಲ್ಲಿ ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಸಿದ್ದರಾಮಯ್ಯನವರೇ? ನಿಮ್ಮ ಪ್ರಾಮಾಣಿಕತೆಯ ಗುಣಮಟ್ಟ ಏನು, ಸ್ವರೂಪ ಏನು? ನಿಮ್ಮ ಹೂಂಕರಿಸುವಿಕೆಗೆ ಏನಾದರೂ ಒಂದು ಸಣ್ಣ ಮಟ್ಟದ ಪ್ರಾಮಾಣಿಕತೆಯ ನೆಲೆ ಇದೆಯೇ? ಮೋದಿಯವರಿಗೆ ಕಂಪೇರ್ ಮಾಡ್ಕೊಳ್ತೀರಲ್ಲ, ಮೋದಿಯವರು ನನ್ನನ್ನು ಕಂಡ್ರೆ ಹೆದರ್ತಾರೆ ಅಂತ ಹೇಳ್ತೀರಲ್ಲ. ಮೋದಿಯ ನೈತಿಕತೆ ಏನು, ಮೋದಿಯ ಪ್ರಾಮಾಣಿಕತೆ ಏನು, ಮೋದಿಯ ದೇಶದ ಒಂದು ಆ ಪ್ರೀತಿ ಪ್ರೇಮ ಏನು, ಅವರ ಆಡಳಿತ ಏನು? 10 ವರ್ಷದಲ್ಲಿ ಅವರ ಬ್ಯಾಂಕ್ ಬ್ಯಾಲೆನ್ಸು ಕಡಿಮೆ ಆಗ್ತಾ ಇದೆ ಹೊರತು ಏರ್ತಾ ಇಲ್ವಲ್ಲ. ಒಂದೇ ಒಂದು ಭ್ರಷ್ಟಾಚಾರ, ಒಂದೊಂದು ಇಂಚು ಜಾಗ ಅವರು ಮಾಡ್ಕೊಂಡಿಲ್ಲ ಇಲ್ಲಿವರೆಗೆ. ಅವರ ಕುಟುಂಬಿಕರು ಇವತ್ತಿಗೂ ದುಡಿದು ದಿನಗೂಲಿ ಥರ ದುಡಿದು ಬದುಕ್ತಾ ಇದ್ದಾರೆ. ಅಂಥ ಒಬ್ಬ ಮಹಾತ್ಮನನ್ನು ಕಾಲಿಗೆ ಕಸವಾಗಿ ಬಾಯಿಗೆ ಬಂದ ಭಾಷೆಯಲ್ಲಿ ಅವರನ್ನು ಜರಿತಿರಲ್ಲ, ಬೈತಿರಲ್ಲ. ರಾಹುಲ್ ಗಾಂಧಿಯಿಂದ ಹಿಡಿದು ನಿಮ್ಮವರೆಗೆ ಪ್ರತಿಯೊಬ್ಬರು, ಪ್ರಿಯಾಂಕ ಖರ್ಗೆಯಿಂದ ಅಂತ ಎಳಸು ನಾಲಿಗೆಗಳು ಕೂಡ, ಖರ್ಗೆ ಅವರು, ದೊಡ್ಡ ಖರ್ಗೆ ಅವರು ಕೂಡ, ನಿಮಗೇನಾದರೂ ನೈತಿಕತೆ ಇದೆಯಾ?
ಇದೇ ಖರ್ಗೆ ಅವರು ದಲಿತರಿಗೆ 1 ಇಂಚು ಭೂಮಿಯನ್ನಾದರೂ ಕೊಡಿ, ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಿದಾಗ ಇಡೀ ಖರ್ಗೆಯವರದು ಈ ದೇಶದಲ್ಲಿ, ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಬಿಲ್ಡಿಂಗ್ ಇದೆ, ಎಲ್ಲೆಲ್ಲಿ ಜಾಗ ಇದೆ, ಏನಿದೆ, ಸಾವಿರ ಕೋಟಿ ಆಸ್ತಿಯನ್ನು ಸಂಸತ್ತಿನ ಒಳಗಡೆನೆ ತೆರೆದಿಟ್ರಲ್ಲ ಮೋದಿಯವರು. ಈಗ ನಿಮ್ಮದು ಸುರಾಗಿದೆ. ಎಂಥದಿದೆಲ್ಲ? ಜನಸಾಮಾನ್ಯರ ಕಣ್ಣಿಗೆ ರಾಚುವ ಹಾಗೆ ಸಾರ್ವಜನಿಕ ಜೀವನದ ಒಂದು ನಿಷ್ಠೆಯ ಬಗ್ಗೆ, ಸತ್ಯಸಂಧತೆಯ ಬಗ್ಗೆ, ಪ್ರಾಮಾಣಿಕತೆಯ ಬಗ್ಗೆ ಮಾತಾಡ್ತೀರಿ, ಅಹಿಂದ ನಾಯಕ ಅಂತ ಕೊಚ್ಕೊಳ್ತೀರಿ, ಸುಭಿಕ್ಷ ರಾಜ್ಯವನ್ನು ಕಟ್ತೇವೆ ಅಂತ ಹೊರಡ್ತಿದ್ದೀರಿ. ಇದರ ತರೀಕ? ಇಂಥ ಒಂದು ಭ್ರಷ್ಟಾಚಾರ. ಮಾತೆತ್ತಿದರೆ ಯಡಿಯೂರಪ್ಪನ ಹೆಸರು ಹೇಳ್ತೀರಿ, ಮಾತೆತ್ತಿದರೆ ಇನ್ನೊಬ್ಬರ ಹೆಸರು ಹೇಳ್ತೀರಿ. ಭ್ರಷ್ಟ ರಾಜಕಾರಣ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ BJP ಅಂತೀರಿ. ಆದರೆ ಯಡಿಯೂರಪ್ಪನವ್ರಕ್ಕಿಂತ ಕಳಪೆ ಆದ್ರಲ್ರಿ ತಾವು. ಹಾಡೇ ಹಗಲು ನುಂಗಾಕಿದ್ರಲ್ರಿ. ಮತ್ತೆ ನೀವು ಲಾಯರ್ ಅಂತ ಹೇಳ್ಕೊಳ್ತೀರಿ. 14ರಿಂದ 15 ಬಜೆಟ್ ಮಂಡಿಸಿದಂಥ ಬಹಳ ಲೆಕ್ಕರಾಮಯ್ಯ ನೀವು, ಆರ್ಥಿಕ ತಜ್ಞರು. ಇದೇನ ಆರ್ಥಿಕತೆ? 2000ದಿಂದ 1,500ರಿಂದ 2,000 ಚದರ ಅಡಿಗೆ ಹಡೆಯುವ ಭೂಮಿಗೆ 8,000ದಿಂದ 10,000 ಹಡೆಯುವಂಥ ಚದರಡಿಯ ಪ್ರತಿಷ್ಠಿತ ಬಡಾವಣೆಯಲ್ಲಿ ಸಮಾನಾಂತರ ಭೂಮಿಯನ್ನು ಪಡ್ಕೊಳ್ಳೋದು, ಇದು ಯಾವುದು ಕಾನೂನುಬದ್ಧ? ಇದು ಯಾವುದು ಸಂವಿಧಾನಾತ್ಮಕ? ಇದು ಯಾವ ಪ್ರಜಾತಂತ್ರ ವ್ಯವಸ್ಥೆಯ ಅಡಿಯಲ್ಲಿ ಬದುಕುವವರು, ಆಳುವವರು ಮಾಡುವ ಕೆಲಸ ಹೇಳಿ? 40% ಕಮಿಷನ್ನಿನ ಅಪ್ಪನ ಅಂತ ಕಮಿಷನ್ ವ್ಯವಹಾರ ಆಗೋಯ್ತಲ್ರಿ ಇದು. ನಟೇಶಿಗೆ ಎಷ್ಟು ಕೊಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಜನ. ನಟೇಶ್ ಯಾಕೆ ಮಾಡಿದ್ರು ಅಂತ ಕೇಳ್ತಾರೆ. ಒಂದೋ ನಿಮ್ಮ ಪ್ರಭಾವ, ಇಲ್ಲ ಲಂಚ ರುಷುವತ್ತು ಅಂತ ಇದ್ದಾರೆ ಜನ. ಅದರಲ್ಲೂ ನಿಮ್ಮ ಬಾಮೈದ ದಾನಪತ್ರವನ್ನು ಮಾಡಿಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಂತ ಗಂಗರಾಜ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ದಾನಪತ್ರದ ಮೂಲಕ ಇಂಥ ಒಂದು ಆಸ್ತಿಯನ್ನು ಕೊಡ್ತಾರೆ ಅಂತಾದರೆ, ಆ ಕೊಟ್ಟ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದರು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಆಗಿದ್ದರು. ಆದ್ದರಿಂದ ಅವರದೇ ಬೇನಾಮಿ ಆಸ್ತಿ ಯಾಕೆ ಆಗಿರಬಾರ್ದು ಅಂತ RTI ಕಾರ್ಯಕರ್ತ ಗಂಗರಾಜ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು. ಸಾರ್ವಜನಿಕ ಜೀವನದಲ್ಲಿ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ, ಪ್ರಾಮಾಣಿಕತೆ, ದಕ್ಷತೆ, ಇವೆಲ್ಲ ಮಾತುಗಳನ್ನು ಅಣಿಮುತ್ತುಗಳಾಗಿ ಉದುರಿಸ್ತಾ ಬಂದಿದ್ದೀರಿ ನಿಮ್ಮ ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ. ಕೊನೆಯ ಹಂತದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ. ಆ ಕುರ್ಚಿಗೂ ಈಗ ಸಂಚಕಾರವನ್ನು ನಿಮ್ಮದೇ ಗುಂಪು ರಾಜಕೀಯ ಅತಿಯಾದ ಆಸೆ ತಂದೊಡ್ಡಿದೆ. DKಶಿ ಅವರು ಬಾಣ ಬಿಟ್ಟಿದ್ದಾರೆ. ಅದರ ಮಧ್ಯೆ DKಶಿ ಅವರು ತನಗೆ ದಕ್ಕದೇ ಇದ್ರೂ ಚಿಂತೆ ಇಲ್ಲ, ತನಗೆ ಆದ ಅವಮಾನ, ತನಗೆ ಆದ ಅವಗಣನೆ, ತಾನು ಹಗಲು ರಾತ್ರಿ ದುಡಿದು ಈ ಪಕ್ಷವನ್ನು ಸಂಘಟನೆ ಮಾಡಿ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನನಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಲಾಯಿತು. ಆದರೂ ನಾನು ಹೆದರದೆ, ಬೆಚ್ಚದೆ, ಬೆದರದೆ 136 ಸೀಟನ್ನು ತರುವ ಮಟ್ಟಕ್ಕೆ ದುಡಿದೆ. ಆದರೆ ಇವತ್ತು ಸಿದ್ದರಾಮಯ್ಯನವರ ಗುಂಪು ರಾಜಕೀಯ ನನ್ನನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದಲೇ ಅವರು KPCC ಸಭೆಯಲ್ಲಿ ಮೊನ್ನೆ ನನ್ನನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಪಕ್ಷ ಕಟ್ಟಿದವನು ನಾನು, ನನ್ನ ನೇತೃತ್ವದಲ್ಲಿ ಬಂದಿದೆ, ಏನಂತ ಭಾವಿಸಿದ್ದೀರಿ ಅಂತ ಪ್ರಥಮ ಬಾರಿಗೆ ಗುಡುಗಿದ್ದಾರೆ. ಅವರು ಕೂಡ ಒಂದು ದಾಳವನ್ನು ಉಳಿಸಿದ್ದಾರೆ. ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇದ್ರೂ ತೊಂದರೆ ಇಲ್ಲ, ದಲಿತ ಕೋಟಾದಲ್ಲಿ ಖರ್ಗೆ ಅವರನ್ನು ತಂದು ಕೂಡಿಸುವ ಕೆಲಸವನ್ನಾದರೂ ಮಾಡ್ತೇನೆ, ನಾನು ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ತಕ್ಕಾಗಿ ಬಿಲದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಲ್ಬುಡದಲ್ಲಿ ಬ್ರಹ್ಮಾಂಡ ಹಗರಣ ತೆರೆದುಕೊಂಡಿದೆ. ರಾಜ್ಯದ ಜನತೆಗೆ ನೀವು ಉತ್ತರ ಕೊಡಬೇಕಾಗತ್ತೆ, ಕಾನೂನು ಪ್ರಕಾರ ಉತ್ತರ ಕೊಡಬೇಕಾಗತ್ತೆ. ಸಂವಿಧಾನ ಅಂತ ಸಂವಿಧಾನದ ಪ್ರತಿಯನ್ನು ಇಟ್ಟುಕೊಂಡು ಇಡೀ ದೇಶ ತಿರುಗದಂಥ ಕಾಂಗ್ರೆಸ್ಸು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು, ಖರ್ಗೆ ಅವರು, ಜೈರಾಮ್ ರಮೇಶ್ ಅವರು, ಪ್ರತಿಯೊಬ್ಬರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಕರ್ನಾಟಕವನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ಕರ್ನಾಟಕವನ್ನು ಸಂಪೂರ್ಣವಾಗಿ ಮುಗಿಸಲು ಹೊರಟಂಗೆ ಕಾಣುತ್ತೆ ಕಾಂಗ್ರೆಸ್. ವಾಲ್ಮೀಕಿ ಹಗರಣ ಆಯಿತು, ಅದರ ಬೆನ್ನಿಗೆ ಈಗ ಮೈಸೂರು ಮೋಡದ ಹಗರಣ, ಮುಖ್ಯಮಂತ್ರಿಗಳ
ಶ್ರೀಮತಿಯವರ ಹೆಸರಿನಲ್ಲಿ ಆದಂಥ 4,000 ಕೋಟಿಗೂ ಹೆಚ್ಚಿನ ಹಗರಣ, ಕಣ್ಣಿಗೆ ಕಾಣ್ತಾ ಇರುವಂಥ ಮೋಸ, ವಂಚನೆ, ಅಧಿಕಾರದ ದುರುಪಯೋಗ, ಇದನ್ನು ಕೂಡ ಸಮರ್ಥನೆ ಮಾಡುವಂಥ ಧಾಷ್ಟ್ಯ. ಎಂತ ಹೇಳಬೇಕಿದಕ್ಕೆ? ಏನು ಹೇಳಬೇಕಿದಕ್ಕೆ? ರಾಹುಲ್ ಗಾಂಧಿಯವರೇ ಏನು ಹೇಳ್ತೀರಿ? ಉತ್ತರ ಕೊಡಿ. ಈಗ ಭಾಳ ಅದ್ಭುತ ಮಾತುಗಾರರಾಗ್ಬಿಟ್ಟಿದ್ದೀರಿ ನೀವು. ಅಭಯ ಮುದ್ರೆ, ಇದೇನು ಅಭಯ ಮುದ್ರೆ? ನಿಮ್ಮ ಅಭಯದ ಅಡಿಯಲ್ಲೇ ಆಗಿದೆಯೇನಿದು, ಅಥವಾ ನಿಮಗೂ ಏನಾದರೂ ಪಾಲು ಸಂದಿದೆಯಾ? ಇದು ನನ್ನ ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ. ಸಾಮಾನ್ಯರು ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಯವರ, ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಜೀವನದ ಮುಖವಾಡ ಕಳಚಿ ಬೀಳ್ತಾ ಇದೆ. ಅವರ ಇಡೀದಾದಂಥ ಒಂದು ಸಾತ್ವಿಕ ರಾಜಕಾರಣದ, ಬಲಿಷ್ಠ ರಾಜಕಾರಣದ ನಾಯಕತ್ವದ ಒಂದು ಚರಿಷ್ಮ ಇತ್ತಲ್ಲ, ಆ ಚರಿಷ್ಮ ಈಗ ಧರೆಗುರುಳ್ತಾ ಇದೆ. ಸಾಮಾನ್ಯರು ಕೂಡ ಉಗಿಯುವ ಮಟ್ಟಕ್ಕೆ ಸಿದ್ದರಾಮಯ್ಯನವರ ಈ ಒಂದು ಭೂ ಹಗರಣ ಜನಸಾಮಾನ್ಯರ ಮಟ್ಟಕ್ಕೂ ಇದು ಇಳಿದಿದೆ. ಮಾಡಿದ್ದುಣ್ಣೋ ಮಾರಾಯ, ಎಲ್ಲಿವರೆಗೆ ಮುಚ್ಚಿಡ್ತೀರಿ? 800 ಕೋಟಿ ಹಗರಣ ವಾಲ್ಮೀಕಿ ನಿಗಮದಲ್ಲಿ ಆಗಿದೆ ಅಂತಾದರೆ ಅದಕ್ಕೇನು ಅಧಿಕಾರಿಗಳು ಮಾತ್ರ ಕಾರಣನ? ಸಚಿವರು ಮಾತ್ರ ಕಾರಣನ? ಮುಖ್ಯಮಂತ್ರಿಯವರಿಗೆ ಗೊತ್ತಿಲ್ಲದೇ ಆಗತ್ತಾ ಇದು? ಇಷ್ಟು ದೊಡ್ಡ ಹಗರಣ ಮುಖ್ಯಮಂತ್ರಿಯವ್ರಿಗೆ ಗೊತ್ತಿಲ್ಲದೆ ಹೇಗಾಗತ್ತೆ? ಈಗ ಈ ಹಗರಣದಿಂದ ಆ ಹಗರಣಕ್ಕೆ ಹೊಸ ರೂಪ ಬರ್ತಾ ಇದೆ, ಕಾಲಿಗೆ ಸುತ್ತುಕೊಳ್ತಾ ಇದೆ. ಒಂದೊಂದೇ ಬಳ್ಳಿ, ಅದನ್ನು ಬಿಡಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ. ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ, ಅಧಿಕಾರದ ದುರುಪಯೋಗ, ಇವೆಲ್ಲವನ್ನು ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಮಾಡಲಿಕ್ಕೆ ಸಾಧ್ಯ? ನಿಮ್ಮ ಸ್ವಕ್ಷೇತ್ರದಲ್ಲಿ ಇಂಥ ಒಂದು ಹಗರಣ ನಡೆದಿದೆ ಅಂತ ಆದರೆ ಇಡೀ ರಾಜ್ಯದ ಅಧಿಕಾರದ ಗದ್ದುಗೆಯಲ್ಲಿರುವ ಒಬ್ಬ ಮುಖ್ಯಮಂತ್ರಿಯಾಗಿ ಇನ್ನು ಯಾವ್ಯಾವ ರೀತಿಯ ಹಗರಣಗಳು ಬಿಲದ ಒಳಗೆ ಇರಬಹುದು, ಅದನ್ನು ಹುಡುಕ್ತಾ ಹೊರಡುವ ಧೀಮಂತಿಕೆಯನ್ನು, ಧೈರ್ಯವನ್ನು ಪ್ರತಿಪಕ್ಷವಾಗಿ BJP ಮಾಡುತ್ತೆ ಅಂತ ನಾನು ಭಾವಿಸಿದ್ದೇನೆ. BJPಯವರು ಈ ಸಂದರ್ಭದಲ್ಲಿ ಒಂದು ಸರಿಯಾದ ರೀತಿಯ ಪ್ರತಿಪಕ್ಷದ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಕೆಲಸ ಮಾಡಿದರೆ, ಈ ಕಾಂಗ್ರೆಸ್ಸಿನ ಒಂದು ಬುಡಕ್ಕೆ ಕೈ ಹಾಕುವಂಥ ಕೆಲಸವನ್ನು ಮಾಡಿದರೆ, ಆವಾಗ ಪ್ರಾಯಶಃ ನನಗನ್ನಿಸ್ತದೆ ಸಿದ್ದರಾಮಯ್ಯನವರನ್ನು ಸೇರಿ DKC ಅವರನ್ನು ಸೇರಿ ಈ ಮಹಾ ರಾಜಕಾರಣದ ಪುಡಾರಿಗಳು ಅಂತೇನಿದ್ದಾರೆ ಅವರ ಎಲ್ಲರ ಮುಖವಾಡ ಕಳಚಿ ಬೀಳುವ ದಿನ ಹೆಚ್ಚು ದೂರ ಇಲ್ಲ ಅಂತ ನಾನು ಭಾವಿಸ್ತೇನೆ. ದ್ರೋಹದ ರಾಜಕಾರಣ, ವಂಚನೆಯ ರಾಜಕಾರಣ, ಮೋಸದ ರಾಜಕಾರಣ, ಬಿಟ್ಟಿ ಭಾಗ್ಯಗಳನ್ನು ಒಂದು ಕಡೆಯಿಂದ ಕೊಡುವುದು, ಇನ್ನೊಂದು ಕಡೆ ಮನುಷ್ಯನ ರಕ್ತವನ್ನು ಹೀರುವುದು. ಬಿಟ್ಟಿ ಭಾಗ್ಯವನ್ನು ಕೊಟ್ಟು ನಾವು ಒಂದು ಸಮೃದ್ಧ ಕರ್ನಾಟಕವನ್ನು ಕಟ್ತೇವೆ ಅಂತ ಹೊರಡುದು, ಇದ್ದ ಬದ್ದ ಸರ್ಕಾರಿ ಜಾಗ ಎಲ್ಲವನ್ನು ತಾವೇ ಕಬಳಿಸುವುದು. ಎಂಥ ದುರಂತ ಇದು, ಎಂಥ ದುರಂತ ಇದು. ಜನ ಅನುಭವಿಸಬೇಕು. ಯಾಕೆಂತಂದರೆ ಇವರ ಸುಂದರವಾದಂಥ ಮಾತುಗಳಿಗೆ ಅವನಿಗೂ ಫ್ರೀ, ಇವನಿಗೂ ಫ್ರೀ, ಕಾಕನಿಗೂ ಫ್ರೀ ಅಂತ ಹೇಳಿದಂಥ ಸಿದ್ದರಾಮಯ್ಯನವರ ಮಾತು ವರಸೆ, ಅದರ ಹಿಂದೆ ಎಂಥ ಕರಾಳ ಮುಖ ಅಡಗಿದೆ ಅನ್ನೋದನ್ನು ಒಂದೊಂದಾಗಿ ಮಾಧ್ಯಮಗಳು ಹೊರಚಿಗೆ ತರ್ತಾ ಇದೆ. ನಮಸ್ತೆ.